ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮಳೆಗಾಲ ಮುಗಿತು, ಚಳಿಗಾಲ ಆರಂಭವಾಯಿತು. ಈ ಸಲ ಸುಮಾರಾಗಿ 9 ವರ್ಷಗಳಲ್ಲಿ ಕಾಣದೇ ಇರುವಂತಹ ದೊಡ್ಡ ಪ್ರಮಾಣದಲ್ಲಿ ಚಳಿನ ನಾವು ಇವತ್ತು ಎದುರಿಸ್ತಾ ಇದ್ದೀವಿ. ಇದನ್ನ ಹವಾಮಾನ ಇಲಾಖೆಯವರು ಕೂಡ ಹೇಳಿದ್ದಾರೆ. ಸಾಮಾನ್ಯವಾಗಿ ಡಿಸೆಂಬರ್ ಅಲ್ಲಿ ನಮಗೆ ಚಳಿಗಾಲ ಶುರುವಾಗುತ್ತೆ. ಆದ್ರೆ ಈ ವರ್ಷ ಸರಾಸರಿಗಿಂತ ಜಾಸ್ತಿ ಮಳೆ ಬಿದ್ದಿರೋದ್ರಿಂದ, ಚೆನ್ನೈಯಲ್ಲಿ ಸೈಕ್ಲೋನ್ ಉಂಟಾಗಿರೋದ್ರಿಂದ ನಮಗೆ ಡಿಸೆಂಬರ್ಗಿಂತ ಮುಂಚೆನೆ ಚಳಿ ಶುರುವಾಯಿತು. ಡಿಸೆಂಬರ್ಗೆ ಕಾಲಿಟ್ಟಿದೀವಿ, ಮತ್ತಷ್ಟು ಚಳಿ. ಈ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ನಾವು ಚರ್ಮದ ಆರೈಕೆ ಮತ್ತು ನಮ್ಮ ಮಾಂಸಖಂಡ, ಮೂಳೆ, ಸಂಧಿಗಳಲ್ಲಿ ಸ್ವಲ್ಪ ನೋವು ಉಂಟಾಗುವುದು ಸಹಜ. ಇವೆರಡನ್ನ ನಾವು ಮನೆ ಮದ್ದಿನ ಜೊತೆ ಹೇಗೆ ಇವೆರಡನ್ನ ನಾವು ಸಮತೋಲನ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಒಂದೆರಡು ಮಾತು ಈ ಸಂಚಿಕೆಯಲ್ಲಿ ಬನ್ನಿ. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ತೇವಾಂಶದ ಕೊರತೆಯಿಂದ ನಮ್ಮ ಚರ್ಮದ ಅಡಿ ಪದರಿನಲ್ಲಿರುವ ಕೊಬ್ಬಿನ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದ ಇಳಿಕೆಯಾಗುವುದರಿಂದ ಚರ್ಮ ಒಣಗುತ್ತೆ, ಸುಕ್ಕುಗಟ್ಟುತ್ತೆ, ಕಡಿತ ಉಂಟಾಗುತ್ತೆ, ಕಪ್ಪಾಗುವುದು, ಹೀಗೆ ಸಮಸ್ಯೆಗಳನ್ನ ನಾವು ಎದುರಿಸ್ತೀವಿ. ಸಾಮಾನ್ಯವಾಗಿ ನಾವು ಕ್ರೀಮ್, ಲೋಷನ್ಗಳನ್ನ ಹಚ್ಕೊಳ್ಳೋದು ಕೂಡ ಉಂಟು. ಅದ್ರ ಜೊತೆಗೆ ನಾವು ಸ್ವಲ್ಪ ಪ್ರಮಾಣದಲ್ಲಿ ನೈಸರ್ಗಿಕವಾಗಿ ಅದಕ್ಕೆ ಚರ್ಮಕ್ಕೆ ಆರೈಕೆಯನ್ನ ಮಾಡ್ಕೋಬಹುದು. ಹೇಗೆ ಅಂದ್ರೆ, ನಾವು ತಗೊಳ್ಳೋ ಆಹಾರದಲ್ಲಿ ಸ್ವಲ್ಪ ಕೊಬ್ಬಿನ ಪ್ರಮಾಣವನ್ನ ನಾವು ಸೇವಿಸಬೇಕಾಗುತ್ತೆ. ಕೊಬ್ಬು ಅಂದ್ರೆ ಯಾವ ತರ? ಮನೆಯಲ್ಲೇ ತಯಾರಿಸಿದಂತಹ ತುಪ್ಪ, ಗಾಣದಿಂದ ತೆಗೆದಂತಹ ಶೇಂಗಾ ಎಣ್ಣೆ, ಆಮೇಲೆ ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಇವುಗಳನ್ನ ಆಹಾರದ ರೂಪದಲ್ಲಿ ನಾವು ಸೇವಿಸ್ಕೋಬಹುದು. ಆಮೇಲೆ ಒಣ ಹಣ್ಣುಗಳು, ಡ್ರೈ ಫ್ರೂಟ್ಸ್ಗಳು, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮತ್ತು ಶೇಂಗಾ, ಇವುಗಳನ್ನ ನಾವು ಆಹಾರದಲ್ಲಿ ರೂಪದಲ್ಲಿ ನಾವು ಸೇವಿಸಿದಾಗ ಇದರಲ್ಲಿರುವ ಎಣ್ಣೆ ಅಂಶ ನಮ್ಮ ಚರ್ಮಕ್ಕೆ ತಲುಪಿ ಚರ್ಮದ ಒಣಗುವಿಕೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಮತ್ತು ಇನ್ನೊಂದು, ಚಳಿಗಾಲದಲ್ಲಿ ನಾವು ನೀರನ್ನು ಸೇವಿಸೋದು ಕೂಡ ಬಹಳ ಕಡಿಮೆ. ಸಾಮಾನ್ಯವಾಗಿ ಊಟ ಆದ ನಂತರ ಅಥವಾ ಊಟಕ್ಕೆ 1 ಗಂಟೆ ಮುಂಚಿತವಾಗಿ ಕೆಲವರು ನೀರು ಕುಡಿಯೋ ಅಭ್ಯಾಸನ ಇಟ್ಕೊಂಡಿರ್ತಾರೆ. ಆದ್ರೆ ಚಳಿಗಾಲದಲ್ಲಿ ನಾವು ನೀರನ್ನ ಚೆನ್ನಾಗಿ ಕುದಿಸಿ, ಸ್ವಲ್ಪ ಆರಿದ ನೀರನ್ನ, ಅಂದ್ರೆ ಸ್ವಲ್ಪ ಬಿಸಿ ಇರಬೇಕು, ಆ ನೀರನ್ನ ಸೇವಿಸಿದ್ರೆ ಆಹಾರ ಪಚನ ಕ್ರಿಯೆ ಆಗ್ಲಿಕ್ಕೆ ಬಹಳ ಒಳ್ಳೆಯದು ಮತ್ತು ದೇಹವು ಕೂಡ ಬೆಚ್ಚಗಾಗುತ್ತೆ. ಆದ್ರೆ ಇಲ್ಲೇನಾಗುತ್ತೆ, ಚಳಿಗಾಲದಲ್ಲಿ ನಾವು ನೀರಿನ ಪ್ರಮಾಣ ಕಡಿಮೆ ತಗೊಳ್ಳೋದ್ರಿಂದ ಅದನ್ನ ನಾವು ತುಂಬಿಸ್ಲಿಕ್ಕೋಸ್ಕರ ನೀರು ಪ್ರಮಾಣ ಹೆಚ್ಚಿರುವಂತಹ ಬೂದು ಕುಂಬಳಕಾಯಿ ಜ್ಯೂಸ್ ಅನ್ನ ಕುಡಿಯಬಹುದು. ನೀರಿನ ಪ್ರಮಾಣ ಜಾಸ್ತಿ ಇರುವಂತಹ ಬೂದು ಕುಂಬಳಕಾಯಿ ಜ್ಯೂಸ್ ಅನ್ನ ನಾವು ಕುಡಿಬಹುದು. ಅಥವಾ ಸೊಪ್ಪು ಅಥವಾ ಹಣ್ಣಿನ ಜ್ಯೂಸ್ಗಳನ್ನ ಕೂಡ ಕುಡಿಬಹುದು. ಈ ತರ ಈ ನೀರು ಹೆಚ್ಚಿಗೆ ಇರತಕ್ಕಂತಹ ಈ ಹಣ್ಣು, ಸೊಪ್ಪು, ಜ್ಯೂಸ್ಗಳನ್ನ ಕುಡಿಯೋದ್ರಿಂದ ದೇಹದಲ್ಲಿ ನಾವು ನೀರಿನ ಅಂಶದ ಸಮತೋಲನವನ್ನು ಕೂಡ ಮಾಡ್ಕೋಬಹುದು. ನಂತರ ಬರೋದೇ ಅಭ್ಯಂಗ ಸ್ನಾನ, ಅಂದ್ರೆ ಎಣ್ಣೆ ಹಚ್ಚಿಕೊಂಡು ಸ್ನಾನವನ್ನ ಮಾಡಬೇಕು. ಚಳಿಗಾಲದಲ್ಲಿ ಪ್ರತಿದಿನವೂ ಕೂಡ ನಮಗೆ ಸಾಧ್ಯವಾದ್ರೆ ಎಳ್ಳೆಣ್ಣೆ ಇರಬಹುದು, ಕೊಬ್ಬರಿ ಎಣ್ಣೆ, ಯಾವುದಾದ್ರೂ ಒಂದೇ ಎಣ್ಣೆಯನ್ನ ನಮ್ಮ ದೇಹದ ಎಲ್ಲಾ ಭಾಗಗಳಿಗೆ ಹಚ್ಚಿ ಸ್ವಲ್ಪ ಮಟ್ಟಿಗೆ ಮಸಾಜ್ ಕೂಡ ಮಾಡ್ಕೋಬಹುದು. ಸ್ವಲ್ಪ ಹೊತ್ತು ಬಿಟ್ಟು ದೇಹಕ್ಕೆ ಹದವಾದ ಬಿಸಿ ನೀರನ್ನು, ತುಂಬಾ ಬಿಸಿ ಇರಬಾರ್ದು, ಹದವಾದ ಬಿಸಿ ನೀರನ್ನ ಸ್ನಾನ ಮಾಡೋದ್ರಿಂದ ನಮ್ಮಲ್ಲಿ ಚರ್ಮದಲ್ಲಿ ಎಣ್ಣೆಯ ಅಂಶವು ಕೂಡ ತಲುಪಿ ಅಲ್ಲಿ ಚರ್ಮ ಸುಕ್ಕುಗಟ್ಟೋದನ್ನು ಕೂಡ ನಾವು ಕಡಿಮೆ ಮಾಡ್ಕೊಳ್ಬಹುದು. ನಂತರ ಈಗ ಚರ್ಮದ ಆರೈಕೆ ಮಾಡಿದ್ವಿ. ಚಳಿಗಾಲದಲ್ಲಿ ಸಾಮಾನ್ಯವಾಗಿ ನಮಗೆ ಇದ್ರ ಜೊತೆಗೆ ಬರುವ ಮತ್ತೊಂದು ಅಂದ್ರೆ ನಮ್ಮ ಮಾಂಸಖಂಡಗಳಲ್ಲಿ, ಮೂಳೆಗಳಲ್ಲಿ, ಸಂಧಿಗಳಲ್ಲಿ ನೋವು ಉಂಟಾಗೋದು. ಕೆಲವೊಮ್ಮೆ ಏನಾಗುತ್ತೆ, ಮೊಣಕಾಲು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೋವನ್ನ ಕಾಣಬೇಕಾಗುತ್ತೆ. ಕೆಲವರಿಗೆ ಮೊಣಕಾಲು ಸವದು ಹೋಗಿರುವಂತಹದನ್ನು ಕೂಡ ನಾವು ಕೆಲವು ಸಲ ನೋಡಬಹುದು. ಈ ಚಳಿಗಾಲದಲ್ಲಿ ನಮ್ಮನ್ನ ಹೆಚ್ಚಾಗಿ ಬಾಧಿಸೋದು ಕೂಡ ಸಂಧಿ ನೋವು. ಸಾಮಾನ್ಯವಾಗಿ ಹಿಂದೆ 70, 65, 70ರಲ್ಲಿ ನಾವು ಈ ಸಂಧಿ ನೋವನ್ನ ಇಡೋವನ್ನ ನಾವು ಕಾಣ್ತಾ ಇದ್ವಿ. ಆದ್ರೆ ಇವಾಗ 40, 50ನೇ ವಯಸ್ಸಿನಲ್ಲಿ ನಾವು ಮಂಡಿಯ ಮೂಳೆ ಸವೆತ ಇರ್ಬೋದು, ಸಂಧಿಗಳ ನೋವು ಇರ್ಬೋದು, ಇವತ್ತು ಹೆಚ್ಚಾಗಿ ನಾವು ಕಾಣ್ತಾ ಇದ್ದೀವಿ ಮತ್ತೆ ನೋವನ್ನು ಅನುಭವಿಸ್ತಾ ಇದ್ದೀವಿ. ಯಾಕೆಂದ್ರೆ ಸಾಮಾನ್ಯವಾಗಿ ನಾವು ತಗೊಳ್ಳೋ ಆಹಾರದಲ್ಲಿ ಒಳ್ಳೆಯ ಕೊಬ್ಬಿನಾಂಶ ಇಲ್ಲದೆ ಇರೋದು, ಅತಿಯಾಗಿ ಮೆಟ್ಟಿಲುಗಳನ್ನ ಹತ್ತಿ ಇಳಿಯೋದು, ಅತಿಯಾಗಿ ತುಂಬಾ ಹೊತ್ತು ನಿಂತುಕೊಂಡು ಕೆಲಸ ಮಾಡೋದು ಮತ್ತು ದೇಹಕ್ಕೆ ಸ್ವಲ್ಪ ಮಟ್ಟಿನ ವ್ಯಾಯಾಮವನ್ನ ಮಾಡಿಸದೇ ಇರೋದು, ಈ ಕಾರಣಗಳಿಂದ
ಇವಾಗ ನಾವು 40-50ರಲ್ಲೇ ಮೂಳೆಗಳ ನೋವು, ಸಂಧಿ ನೋವು, ಸಂಧಿ ಅಂದ್ರೆ ಮಂಡಿ ನೋವು ಬಹಳವಾಗಿ ನಮ್ಮನ್ನ ಬಾಧಿಸುತ್ತೆ. ನಮ್ಮ ಚಲನವಲನಗಳು ಸರಿಯಾಗಿರ್ಬೇಕಂದ್ರೆ ನಾವು ನಮ್ಮ ಸಂಧಿಗಳಿಗೆ ನೋವು ಉಂಟಾಗದೇ ತರ ನೋಡ್ಕೋಬೇಕು. ಅಂದ್ರೆ ನಮ್ಮ ಮೊಣಕಾಲಿನ ಮಂಡಿ ಇವುಗಳ ಆರೋಗ್ಯವನ್ನ ನಾವು ಕಾಪಾಡ್ಕೋಬೇಕಾಗುತ್ತೆ. ಯಾವ ತರ ನಾವು ಕಾಪಾಡ್ಕೊಳ್ಳೋದು, ಯಾಕೆ ಕಾಪಾಡ್ಕೊಳ್ಬೇಕು ಅಂದ್ರೆ ಇಡೀ ನಮ್ಮದೇ ದೇಹದ ಭಾರವನ್ನು ಹೊರೋದೇ ನಮ್ಮ ಮಂಡಿಗಳು. ನಮ್ಮ ದೇಹದ ತೂಕ ಹೆಚ್ಚಾಗದೇ ಇರೋ ತರ ನಾವು ನೋಡ್ಕೊಳ್ಬೇಕು ಮತ್ತು ನಮ್ಮ ಆಹಾರದಲ್ಲಿ ಸಮತೋಲನೆ ಇರೋ ತರ ನೋಡ್ಕೊಳ್ಬೇಕು. ಎಲ್ಲಾ ರೀತಿಯ ವಿಟಮಿನ್, ಕಬ್ಬಿಣ ಅಂಶ, ಕ್ಯಾಲ್ಸಿಯಂ ಅಂಶ ಇರೋ ತರ ಆಹಾರವನ್ನು ಸೇವಿಸುವಂತಹ ಒಂದು ಅಭ್ಯಾಸ ನಮ್ಮಲ್ಲಿ ಇರಬೇಕು. ಮತ್ತು ನಾನು ಹಿಂದೆ ಹೇಳಿರೋ ಹಾಗೆ ಕೆಲವು ಕೊಬ್ಬಿನಂಶ ಇರೋ ಕೊಬ್ಬಿನಂಶ ಪದಾರ್ಥವನ್ನು ನಮ್ಮ ಆಹಾರದಲ್ಲಿ ಸೇರ್ಕೊಳ್ಬೇಕು. ಇದರೆಲ್ಲದರ ಜೊತೆ ನಾವು ನೀರನ್ನು ಕೂಡ ಹೆಚ್ಚಾಗಿ ಕುಡಿಯಬೇಕು. ಅದರ ತರ ನಾವು ನಮ್ಮ ದೇಹಕ್ಕೆ ಲಘು ವ್ಯಾಯಾಮವನ್ನ ಮಾಡಿಸ್ಕೊಳ್ಬೇಕು. ಸ್ವಲ್ಪ ಹೊತ್ತು ಸಂಜೆ ವಾಕ್ ಹೋಗೋದಿರಬಹುದು ಅಥವಾ ಬೆಳಿಗ್ಗೆ ಮುಂಜಾನೆ ಒಂದು 20-25 ನಿಮಿಷ ಲಘು ವ್ಯಾಯಾಮವನ್ನ ಮಾಡಬೇಕು. ಇವುಗಳನ್ನೆಲ್ಲ ನಾವು ಮಾಡ್ತಾ ಇದ್ರೆ ನಾವು ನಿಜವಾಗ್ಲೂ ಕೂಡ ಮಂಡಿ ನೋವು ಇದ್ರೆ ಅದನ್ನ ಸ್ವಲ್ಪ ಮಟ್ಟಿಗೆ ನೋವನ್ನ ಶಮನ ಮಾಡ್ಕೋಬಹುದು ಅಥವಾ ನೋವು ಬರದೇ ಇರೋ ನೋವನ್ನ ಮುಂದೂಡಿಸುವಂತಹ ಶಕ್ತಿ ಕೂಡ ನಾನು ಹೇಳಿರೋ ಎಲ್ಲದರಲ್ಲಿ ಕೂಡ ಇದೆ. ಹಾಗಾಗಿ ನೀವು ಚರ್ಮದ ಆರೈಕೆ ಮತ್ತು ಈ ಸಂಧಿ ನೋವು ಅಂದ್ರೆ ಮಂಡಿ ನೋವನ್ನ ಇವೆರಡರ ಆರೈಕೆ ಒಂದೇ ತರ ಇದೆ. ಇದರ ಆರೈಕೆ ಹೇಗ್ ಮಾಡ್ಕೊಳ್ತೀವೋ ಅದ್ರ ಆರೈಕೆ ಹಾಗೆ. ಈ ಆರೈಕೆ ಮಾಡ್ಕೊಂಡ್ರೆ ಎರಡರ ಚರ್ಮ ಇರ್ಬೋದು ಅಥವಾ ನಮ್ಮ ಸಂಧಿ, ನಮ್ಮ ಮಂಡಿ ಇವುಗಳ ನೋವಿನ ಬಾಧೆಯಿಂದ ನಾವು ಹೊರಗೆ ಬರಬಹುದು. ಚಳಿಗಾಲವನ್ನ ನಾವು ನಗ್ನಗ್ತಾ ಎದುರಿಸಬಹುದು. ಯಾಕಂದ್ರೆ ಪ್ರಕೃತಿಯಲ್ಲಿ ಏನೇನು ನಮಗೆ ಪ್ರಕೃತಿಯಿಂದ ಏನೇನು ಲಾಭಗಳು ಉಂಟಾಗುತ್ತೋ ಹಾಗೆ ತೊಂದರೆಗಳು ಕೂಡ ಉಂಟಾಗುತ್ತದೆ. ನಮ್ಮ ಜೀವನ ಶೈಲಿ, ತಗೊಳ್ಳೋ ಆಹಾರ ಇದರಿಂದ ನಾವು ಈ ನೋವು ಶಮನದಿಂದ ಮುಕ್ತಿಯನ್ನು ಹೊಂದಬಹುದು ಅಥವಾ ಮುಂದೂಡಬಹುದು. ನೋಡಿದ್ರ ಎಷ್ಟೊಂದು ವಿಷಯಗಳನ್ನ ನಾನು ನಿಮ್ ಜೊತೆ ಹಂಚ್ಕೊಂಡೆ. ನೀವು ಕೂಡ ನಿಮ್ಮ ಜೀವನ ಶೈಲಿಯಲ್ಲಿ ಕೊಂಚ ಮಟ್ಟಿಗೆ ಈ ಬದಲಾವಣೆಯನ್ನ ಮಾಡ್ಕೊಳ್ತೀರಿ ಅಂತ ಅನ್ಕೊಂಡು ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಹೊಸ ಸಂಚಿಕೆಯಲ್ಲಿ ನಿಮ್ಮ ಜಲಜ ನಿಮ್ಮ ಮುಂದೆ ಹೋಗಿ ಬರಲ್ಲ. ನಮಸ್ಕಾರ.